ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ಸಪ್ತಪದಿ ತುಳಿದಿದ್ದಾರೆ ಆಂಕರ್ ಅನುಶ್ರೀ. ಕೊಡಗು ಮೂಲದ ರೋಷನ್ ಜೊತೆ ಮದುವೆಯಾಗಿದೆ. ಆಂಕರ್ ಅನುಶ್ರೀ ಮದುವೆಯಲ್ಲಿ ಸಿನಿ ಮಂದಿ ಭಾಗಿಯಾಗಿದ್ರು. ಬೆಂಗಳೂರಿನ ಕಗ್ಲಿಪುರದಲ್ಲಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅನುಶ್ರೀ ಮದುವೆ ನೆರವೇರಿದೆ. ಶಿವರಾಜ್ ಕುಮಾರ್ ಸೇರಿದಂತೆ ನಟಿಯರಾಗಿರುವಂಥ ತಾರಾ ಮತ್ತು ಪ್ರೇಮ ಇವರೆಲ್ಲರೂ ಕೂಡ ಇವತ್ತು ಮದುವೆಗೆ ಬಂದಿದ್ದರು. ನಿರ್ದೇಶಕ ತರುಣ್ ಸುಧೀರ್, ಸೋನಲ್, ಗಾಯಕ ವಿಜಯ್ ಪ್ರಕಾಶ್, ನಟ ನಾಗಭೂಷಣ್ ಸೇರಿದಂತೆ ಇನ್ನು ಸಾಕಷ್ಟು ಜನ ಸಿನಿರಂಗದ ಗಣ್ಯರು ಆಗಮಿಸಿದರು. ರಾಜ್ ಬಿ ಶೆಟ್ಟಿಯವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮದುವೆಗೆ ಬಂದು ವಧುವರರಿಗೆ ಆಶೀರ್ವದಿಸಿದರು. ಖುಷಿ ಆಯ್ತು ಆ್ಯಕ್ಚುಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋದು. ಇವತ್ತು ಅವ್ರ ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಭಾಳ ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ. ಐ ಹ್ಯಾವ್ ಮೆಟ್ ಹಿಮ್, ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಎಲ್ಲ ಇದರಲ್ಲಿ ಇದ್ದಾರೆ ಅವ್ರು. ಇಲ್ಲ ಇಲ್ಲದ್ರೆ ಟೈಮೇ ಇಲ್ಲ. ಏನಿಲ್ಲಪ್ಪ, ಚೆನ್ನಾಗಿರಿ, ನಗ್ದಾಗ್ತಾ ಇರಿ, ಯಾವ ಸಂತೋಷವಾಗಿರಿ, ಜಗಳನೂ ಆಡಿ ಖುಷಿಯಾಗಿರಿ. ಜಗಳ ಅಂದ್ರೆ ಲವ್ ಜಗಳ ಅಂತ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗಬೇಕಾಗಿತ್ತು. ಅದೇ ತಡವಾಯಿತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದರು. ಮತ್ತು ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು, ಭಾಳ ಕಷ್ಟಜೀವಿ, ಮತ್ತು ಸಣ್ಣ ಇದರಿಂದ ಬಂದವಳು, ಅಂದರೆ ಜೀವನವನ್ನು ಕಟ್ಕೊಂಡವಳು. ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಆರಾಮಾಗಿರ್ಲಿ ಅಂತ. ಇಲ್ಲಪ್ಪ, ಅವರಿಗೆ ಹೊಸ ಜೀವನ, ನಮಗೆ ವಿಶೇಷ ಜೀವನ. ನಾನು ಎಷ್ಟು ಮದುವೆಗೆ ಹೋಗಿದ್ದೇನೆ, ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ? ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ, ಒಂದೇ ಬಾಡಿ ಆಕ್ಟಿವಿಟಿ, ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲ ಮದುವೆಯಲ್ಲಿ ಹಾಕಿರಲ್ಲ ಅಲ್ವಾ? ಈ ಮದುವೆಯಲ್ಲಿ ಯಾಕೆ ಹಂಗಿತ್ತು ಅಂದರೆ, ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ಬರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ನಾನು ಅಷ್ಟೇ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅನು ಆ್ಯಂಡ್ ರೋಷನ್. ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನಗೆ ನಿನಗೆ ಎಲ್ಲೋದ್ರೂ ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ. ಸೊ ನನ್ನ ಲಾಸ್ಟ್ ಇಯರ್ ಆಯಿತು. ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಈಸ್ ವೆರಿ ಹ್ಯಾಪಿ, ವೆರಿ ಎಮೋಷ್ನಲ್. ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸ್ನಲ್ಲ ನಾನು ಹೊಡಿದ್ದೀನಿ ಅವ್ರನ್ನ. ಆ್ಯಂಡ್ ರೋಷನ್ ಕೂಡ ಅಷ್ಟೇ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮಿಂದ ಪರಿಚಯ ಇದೆ ನಮ್ಮೆಲ್ಲರಿಗೂ. ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್ ಅಹೆಡ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.